ನಮಸ್ಕಾರ. ನಾನು ಈ ದಿನ ಸೋರೆಕಾಯಿ ಇಡ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತೆ. ಇದು ಹಳೆಯ ಕಾಲದ ಮಲೆನಾಡಿನ ತಿಂಡಿ. ಇದು ಒಂದು ಸರಿ ತಿಂದರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ. ಹಾಗೆ ಇಡ್ಲಿ ತಿಂದರೆ ಸ್ವಲ್ಪನೂ ಗಂಟಲು ಸುಡಲ್ಲ, ಹುಳಿ ತೇಗ್ ಬರೋಲ್ಲ. ಭಾಳ ಸಿಂಪಲ್ಲಾಗಿ ಮಾಡುವಂತಹ ಈ ಸೋರೆಕಾಯಿ ಇಡ್ಲಿ ವಿಡಿಯೋನ ನೋಡ್ತಾ ಹೋಗೋಣ ಬನ್ನಿ. ಒಂದು ಸೋರೆಕಾಯಿ ತೊಗೊಂಡು ಅದ್ರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ತಿರುಳು ಸ್ವಲ್ಪ ಚಿಗುರೆ ಇರುತ್ತೆ, ಹಾಗೋಸ್ಕರ ತಿರುಳನ್ನು ತೆಗೆಯೋದೇ ಬೇಡ. ಈಗ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ತುರಿಯೋ ಹೊಣೆ ತೊಗೊಂಡಿದ್ದೀನಿ. ಸೋರೆಕಾಯಿನ ತುರಿತಾ ಹೋಗೋಣ. ಸೋರೆಕಾಯಿ ಅಡುಗೆಗಳು ಬಹಳ ರುಚಿಯುತ್ತೆ. ಪಾಯಸ ಅಂತೂ ತುಂಬ ಟೇಸ್ಟು. ಈಗ ಸೋರೆಕಾಯಿನ ತುರಿದಾಗಿದೆ. ಅದನ್ನು ಒಂದು ಬೌಲಲ್ಲಿ ಅಳತೆ ಮಾಡಿದಾಗ 4 ಬೌಲಷ್ಟು ತುರಿ ಇದೆ. ಇದಕ್ಕೆ ಈಗ ರವೆನ ತೊಗೊಬೇಕು. ನಾನು ಬಾಂಬೆ ರವೆ ತೊಗೊಳ್ತೀನಿ, 1.5 ಬೌಲ್ನಷ್ಟು. ಈಗ ಇದನ್ನು ಹುರಿಯೋಕ್ಕೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ನಾನು ಸಾಮಾನ್ಯಕ್ಕೆ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. 1 ಸ್ಪೂನು ಕಡಲೆಬೇಳೆ, 1/4 ಸ್ಪೂನಷ್ಟು ಜೀರಿಗೆನ ಹಾಕೋಣ. ಜೀರಿಗೆ ಇಡ್ಲಿಗೆ ತುಂಬ ಟೇಸ್ಟ್ ಕೊಡುತ್ತೆ, ಹಾಗೆ ಪರಿಮಳ ಸಹ. ಈಗ ಒಂದು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಾಕೋಣ, ಯಾಕಂದರೆ ಇಡ್ಲಿ ತಿನ್ನಬೇಕಾದ್ರೆ ನಮಗೆ ಹಸಿಮೆಣಸು ಸಿಗಬಾರ್ದು. ಹಾಗೆ 2 ಸ್ಪೂನು ಕರಿಬೇವನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಈಗ 1/2 ಸ್ಪೂನು ಶುಂಠಿ ತುರಿನ ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಅಳತೆ ಮಾಡ್ಕೊಂಡಿರೋ ರವೆನ ಒಗ್ಗರಣೆ ಜೊತೆ ಹಾಕಿ ಹಾಗೆ ಒಂದು ಸರಿ ಮಿಕ್ಸ್ ಮಾಡಿ ಸಣ್ಣ ಉರಿಲಿ ಹುರಿತಾ ಹೋಗೋಣ. ಅಂದರೆ ಉಪ್ಪಿಟ್ಟಿಗೆ ಹುರಿಯೋಷ್ಟು ಹುರಿಬಾರ್ದು, ಸ್ವಲ್ಪ ಪರಿಮಳ ಬರೋಷ್ಟು. ಈಗ ರವೆ ಹುರಿದಾಯಿತು, ಗ್ಯಾಸ್ ಆಫ್ ಮಾಡೋಣ. ಇಡ್ಲಿ ಮಾಡಬೇಕಾದ್ರೆ ರವೆ ತಣ್ಣಗಾಗಬೇಕು. ಬಾಣಲೆಲಿಟ್ಟರೆ ಬೇಗ ತಣ್ಣಗಾಗಲ್ಲ. ಒಂದು ತಟ್ಟೆಯಲ್ಲಿ ಹಾಕಿ ಹರಡಿಟ್ಟಿದ್ದೀನಿ. ತಟ್ಟೆಯಲ್ಲಿ ಸೋರೆಕಾಯಿ ತುರಿ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಸ್ಪೂನಷ್ಟು ಹಸಿಕಾಯಿನ ಹಾಕೋಣ. ಹಾಗೆ ಒಂದು ಒಳಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸೇರಿಸೋಣ. ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. ಹುರಿದಿಟ್ಟಿರೋ ರವೆ ತಣ್ಣಗಾಗಿದೆ, ತಟ್ಟೆಗೆ ಹಾಕೋಣ. 2 ಸ್ಪೂನಷ್ಟು ಸಿಹಿ ಮೊಸರನ್ನ ಸೇರಿಸೋಣ. ಸೌಟಲ್ಲಿ ಇವೆಲ್ಲವನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಎಷ್ಟೇ ಸೌಟಲ್ಲಿ ಮಿಕ್ಸ್ ಮಾಡಿದರೂ ಕೈಯಲ್ಲಿ ಕಲಿಸ್ದಂಗೆ ಆಗಲ್ಲ. ಈಗ ಕೈಯಲ್ಲಿ ರವೆ ಮತ್ತು ತುರಿನ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಬೇಕು. ಕಲಸಿದ ಮೇಲೆ ಒಂದು 15 ನಿಮಿಷ ರವೆನ ನೆನೆಯೋಕೆ ಬಿಡಬೇಕು. ಈಗ ಒಂದು ಪ್ಲೇಟನ್ನು ಮುಚ್ಚೋಣ. ಇಡ್ಲಿ ಬೇಯಿಸೋಕ್ಕೆ ತಟ್ಟೆಗಳನ್ನು ಇಟ್ಕೊಂಡಿದ್ದೀನಿ. ಅವೆಲ್ಲದಕ್ಕೂ ಲೈಟಾಗಿ ಎಣ್ಣೆ ಹಚ್ತಾ ಬರೋಣ. ಹೀಗೆ ಎಣ್ಣೆ ಹಚ್ಚೋದ್ರಿಂದ ಇಡ್ಲಿ ಬೇಯಿಸಿದಾಗ ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ, ಸ್ವಲ್ಪನೂ ಹಿಡ್ಕೊಳಲ್ಲ. ಹಾಗೆ ಪಾತ್ರೆ ತೊಳೆಯೋಕ್ಕೆ ಸಹಿತ ಈಸಿ ಆಗುತ್ತೆ. ಈಗ ಎಲ್ಲ ತಟ್ಟೆಗೂ ಎಣ್ಣೆ ಹಚ್ಚಾಯಿತು. ಈಗ ಮುಚ್ಚಿದ ಪ್ಲೇಟನ್ನು ತೆಗೆಯೋಣ. ರವೆ ಚೆನ್ನಾಗಿ ನೆಂದಿದೆ. ಒಂದು ಸೌಟ್ ತೊಗೊಂಡಿದ್ದೀನಿ, ಅದಕ್ಕೆ ಈ ರವೆ ಮಿಕ್ಸನ್ನು ಹಾಕಿ ನಂತರ ಇಡ್ಲಿ ತಟ್ಟೆಗೆ ಹಾಕ್ತಾ ಬರೋಣ. ಆಗ ಇಡ್ಲಿಗೆ ಒಂದು ಶೇಪ್ ಬರುತ್ತೆ, ನೋಡೋಕ್ಕೂ ಚೆಂದ ಕಾಣುತ್ತೆ. ಈಗ ತಟ್ಟೆಗಳಿಗೆಲ್ಲ ಇಡ್ಲಿ ಹಿಟ್ಟನ್ನು ಹಾಕಾಯಿತು. ಆದರೆ ಬುಡದ ತಟ್ಟೆಗೆ ಏನೂ ಹಾಕಬಾರ್ದು, ಖಾಲಿ ಬಿಡಬೇಕು. ಯಾಕಂದರೆ ನಾವು ಇಡ್ಲಿ ಬೇಯಿಸೋಕ್ಕೆ ಇಡ್ಲಿ ಪಾತ್ರದಲ್ಲಿ ಇಟ್ಟಾಗ ಅದರ ನೀರು ಹಾಕಿ ಬುಡದ ಇಡ್ಲಿ ಪೂರ್ತಿ ಒದ್ದೆ ಆಗುತ್ತೆ, ತಿನ್ನಕ್ಕೆ ಬರೋಲ್ಲ. ಈಗ ಪ್ರತಿಯೊಂದು ತಟ್ಟೆನೂ ಸ್ಟ್ಯಾಂಡಲ್ಲಿ ಜೋಡಿಸ್ತಾ ಬರೋಣ. ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ, ಅದಕ್ಕೆ 2 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಇಡ್ಲಿ ಸ್ಟ್ಯಾಂಡನ್ನು ಈ ಪಾತ್ರೆ ಒಳಗೆ ಇಡೋಣ. ಒಲೆ ಮೇಲಿಟ್ಟು ಪ್ಲೇಟ್ ಮುಚ್ಚೋಣ. 10 ನಿಮಿಷ ಬೇಯಕ್ಕೆ ಬಿಡೋಣ. ಈಗ ಇಡ್ಲಿ ಬೆಂದಾಗಿದೆ, ಸ್ವಲ್ಪ ತಣ್ಣಗಾಗಲಿ, ತೆಗೆಯೋಣ. ರುಚಿಯಾದ ಸೋರೆಕಾಯಿ ಇಡ್ಲಿ ರೆಡಿ ಆಯಿತು. ಇದಕ್ಕೆ ನಂಚ್ಕೊಳ್ಳೋಕ್ಕೆ ನಾನು ಕಾಯಿ ಚಟ್ನಿ ಇಟ್ಟಿದ್ದೀನಿ. ಹಾಗೆ ಚಟ್ನಿ ಪುಡಿ, ಸಾಂಬಾರು, ಕಾಯಿ ರಸ ಎಲ್ಲವನ್ನೂ ಇದಕ್ಕೆ ನಂಚ್ಕೊಂಡು ತಿನ್ಬೋದು. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.